ಶುಭೋದಯ ಮಕ್ಕಳೇ. ಹಿಂದಿನ ತರಗತಿಯಲ್ಲಿ ನಾವು ರೇಖಾಭ್ಯಾಸಗಳ ಬಗ್ಗೆ ತಿಳ್ಕೊಂಡಿದ್ವಿ. ಯಾಕಪ್ಪ ರೇಖಾಭ್ಯಾಸಗಳನ್ನು ಬಗ್ಗೆ ತಿಳ್ಕೊಂಡಿದ್ದೀವಿ ಅಂದರೆ, ನಾವು ಅಕ್ಷರವನ್ನು ಅಭ್ಯಾಸ ಮಾಡುವುದಕ್ಕಿಂತ ಮುಂಚೆ ನಮಗೆ ರೇಖಾಭ್ಯಾಸಗಳು ತುಂಬ ಸುಲಭವಾಗಿ ಕಲಿಯೋದಕ್ಕೆ ಅವಕಾಶ ಮಾಡುತ್ತೆ. ಯಾವುದನ್ನು ಕಲಿಯೋದಕ್ಕೆ? ಅಕ್ಷರಗಳನ್ನು ಕಲಿಯೋದಕ್ಕೆ, ಅಕ್ಷರಗಳನ್ನು ದುಂಡಾಗಿ ಬರೆಯೋದಕ್ಕೆ ರೇಖಾಭ್ಯಾಸಗಳು ನಮಗೆ ಅನುಕೂಲ ಮಾಡುತ್ತೆ. ಅರ್ಥ ಆಯ್ತಾ? ರೇಖಾಭ್ಯಾಸಗಳನ್ನು ನೀವು ಬರಿತಾ ಹೋದಂತೆ ಅಕ್ಷರಗಳನ್ನು ಕೊಟ್ಟಾಗ ಅಕ್ಷರಗಳನ್ನು ಸಹ ದುಂಡಾಗಿ ಅಂದರೆ ಗುಂಡಾಗಿ ಬರೆಯೋದಕ್ಕೆ ಸುಲಭವಾಗುತ್ತೆ. ಅರ್ಥ ಆಯ್ತಾ? ಹಾಗಾದರೆ ರೇಖಾಭ್ಯಾಸಗಳ ನಂತರ ನಾವು ಕನ್ನಡ ಅಂಕಿಗಳ ಬಗ್ಗೆ ತಿಳ್ಕೊಂಡಿದ್ವಿ. 1, 2, 3 ಈ ರೀತಿ ಅಂಕಿಗಳು ಮತ್ತು ಅದರ ಪದಗಳ ಬಗ್ಗೆ ತಿಳ್ಕೊಂಡಿದ್ವಿ ಅಲ್ವಾ? ಹಾಗಾದರೆ ಈ ದಿನ ನಾವು ಅಕ್ಷರಾಭ್ಯಾಸವನ್ನು ಮಾಡಿಕೊಳ್ಳೋಣ. ನಾವು ಯಾವುದೋ ಒಂದು ಪದ್ಯ ಭಾಗ, ಪಾಠದ ಭಾಗವನ್ನು ಪ್ರಾರಂಭಿಸಬೇಕು ಅಂದರೆ ಮೊದಲು ನಮಗೆ ಅಕ್ಷರ ಜ್ಞಾನ ಆಗಬೇಕು ಅಲ್ವಾ? ಅಕ್ಷರ ಜ್ಞಾನ ಆಗಬೇಕು ಅಂದರೆ ಆ ಅಕ್ಷರಗಳನ್ನು ನಾವು ಒಂದೇ ಬಾರಿ ವರ್ಣಮಾಲೆ ಅಕ್ಷರಗಳನ್ನು ಕಲಿಯುವಂತಿಲ್ಲ. ಯಾಕೆ ಅಂದರೆ 1ನೇ ತರಗತಿಗೆ ಬಂದಾಗ ನಾವು ಅಕ್ಷರಗಳನ್ನು ಮಿಶ್ರಣವಾಗಿ ಕಲಿಬೇಕು. ಮಿಶ್ರಣ ಅಂದರೆ ಮಿಕ್ಸಿಂಗ್ ಲೆಟರ್ಸ್ ಅಂತ ಹೇಳ್ತೀವಿ. ಅರ್ಥ ಆಯ್ತಾ? ಈಗ ನಿಮಗೆ ಇಂಗ್ಲೀಷಲ್ಲಿ ಆಲ್ಫಾಬೆಟ್ಸ್ ಅಂತ ಕೊಡ್ತಾರಲ್ವಾ, ಆದರೆ ನೀವು ಸ್ಟಾರ್ಟಿಂಗಲ್ಲೇ ನೀವು ABCD ಅಂತ ಸ್ಟಾರ್ಟ್ ಮಾಡ್ಕೊಳ್ತಾ ಹೋಗ್ತೀರಾ. ಆದರೆ ಇಲ್ಲಿ ಕನ್ನಡ ವರ್ಣಮಾಲೆಯನ್ನು ಅ ಆ ಇ ಅಂತ ಸ್ಟಾರ್ಟ್ ಮಾಡೋ ಹಾಗಿಲ್ಲ. ಯಾಕೆ ಅಂದರೆ ಈ ಕನ್ನಡ ವರ್ಣಮಾಲೆಯ ಅಕ್ಷರಗಳನ್ನು ಮಿಕ್ಸ್ ಮಾಡಿ ಕೊಟ್ಟಿರ್ತಾರೆ. ಈ ಮಿಕ್ಸಿಂಗ್ ಲೆಟರ್ಸನ್ನು ಕಲ್ತ್ಕೊಂಡಿದ್ದಾದ ಮೇಲೆ ನಾವು ವರ್ಣಮಾಲೆಯ ಅಕ್ಷರಗಳನ್ನು ಕಲಿಯೋದಕ್ಕೆ ತುಂಬ ಸುಲಭವಾಗುತ್ತೆ. ಅರ್ಥ ಆಯ್ತಾ? ಹಾಗಾದರೆ ಅಕ್ಷರಾಭ್ಯಾಸ 1 ಈ ದಿನದ ಪಾಠ ನೋಡೋಣ. ಈಗ ಮೊದಲನೇ ಸಾಲಿನಲ್ಲಿ ಏನು ಕೊಟ್ಟಿದ್ದಾರೆ ಗಮನಿಸಿ. ಅದರ ಕೆಳಗಡೆ ಏನು ಕೊಟ್ಟಿದ್ದಾರೆ ಗಮನಿಸಿ. ಅರ್ಥ ಆಯ್ತಾ? ಇದು 1ನೇ ತರಗತಿ ಟೆಕ್ಸ್ಟ್ ಬುಕ್ಕಲ್ಲಿರ್ತಕ್ಕಂಥ ಚಿತ್ರ. ಹಾಗಾದರೆ ನಮ್ಮ ಹತ್ರ ಟೆಕ್ಸ್ಟ್ ಬುಕ್ ಇಲ್ಲ ಅಂತ ಯೋಚನೆ ಮಾಡಬೇಡಿ. ಟೆಕ್ಸ್ಟ್ ಬುಕ್ ಇಲ್ಲ ಅಂದ್ರೂ ನಿಮ್ಮ ಬಳಿ ಕನ್ನಡ ಬರವಣಿಗೆ ಪುಸ್ತಕ ಕೊಟ್ಟಿದ್ದಾರೆ. ಮೀನ್ಸ್ ಕನ್ನಡ ವರ್ಕ್ ಬುಕ್ಕನ್ನು ನಿಮಗೆ ಕೊಟ್ಟಿದ್ದಾರೆ ಅಲ್ವಾ? ಅದರಲ್ಲೂ ಸಹ ಇದೇ ಅಕ್ಷರ ಪದಗಳು ಕೊಟ್ಟಿದ್ದಾರೆ. ಅರ್ಥ ಆಯ್ತಾ? ಈಗ ನಾನು ಚಿತ್ರವನ್ನು ತೋರಿಸಿ ನಿಮಗೆ ಪದ ಬರೆಯೋದು ಓದೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ಅರ್ಥ ಆಯ್ತಾ? ಯಾಕೆ ಅಂದರೆ ಚಿತ್ರವನ್ನು ತೋರಿಸಿದಾಗ ಆ ಚಿತ್ರವನ್ನು ನೋಡಿದ ತಕ್ಷಣ ನಿಮಗೆ ಅಕ್ಷರವು ಬೇಗನೆ ನಿಮ್ಮ ಮೈಂಡ್ಗೆ ಹೋಗುತ್ತೆ. ಅರ್ಥ ಆಯ್ತಾ? ಈಗ ಮೊದಲನೇ ಸಾಲಿನಲ್ಲಿ ಕೊಟ್ಟಿರ್ತಕ್ಕಂಥ ಅಕ್ಷರಗಳನ್ನು ಗಮನಿಸೋಣ. ಓಕೆ, ಯಾವ ರೀತಿ ಓದಬೇಕು ಗಮನಿಸಿ. ರ, ಗ, ಸ, ದ, ಅ. ಅರ್ಥ ಆಯ್ತಾ? ಯಾವ ರೀತಿ ಒಂದೊಂದೇ ಅಕ್ಷರವನ್ನು ಬಿಡಿ ಬಿಡಿಯಾಗಿ ಹೇಳ್ತಾ ಹೋಗಬೇಕು. ನಿಮಗೆ ಒಂದೇ ಸಾರಿ ಹೇಳಿದಾಗ ಅರ್ಥ ಆಗೋದಿಲ್ಲ. ಅದಕ್ಕೆ ನೀವು ಒಂದು ಅಕ್ಷರವನ್ನು 3 ಬಾರಿ ಅಥವಾ 4 ಬಾರಿ ಅಥವಾ 5 ಬಾರಿ ಏನು ಮಾಡಬೇಕು? ಹೇಳ್ತಾ ಹೋಗಬೇಕು. ಅರ್ಥ ಆಯ್ತಾ? ಮತ್ತೆ ಇನ್ನೊಂದು ಬಾರಿ ಹೇಳ್ತೀನಿ ನೋಡಿ. ರ, ಗ, ಸ, ದ, ಅ. ಅರ್ಥ ಆಯ್ತಾ? ಯಾವ ರೀತಿ ಓದಬೇಕು ಅಕ್ಷರಗಳನ್ನು ಅಂತ. ಈಗ ಕೆಳಗಡೆ ಬನ್ನಿ. ಚಿತ್ರ ತೋರಿಸಿ ಪದ ಹೇಳಿಸಿ. ಚಿತ್ರವನ್ನು ತೋರಿಸಿ ಪದಗಳನ್ನು ಹೇಳಬೇಕು. ಅರ್ಥ ಆಯ್ತಾ? ಈಗ ಮೊದಲು ರ ಅನ್ನೋ ಅಕ್ಷರವನ್ನು ಕೊಟ್ಟಿದ್ದಾರೆ. ಅದರ ಪಕ್ಕದಲ್ಲಿ ಆ ಚಿತ್ರವನ್ನು ಕೊಟ್ಟಿದ್ದಾರೆ. ಅಲ್ಲಿ ಏನು ಕಾಣಿಸ್ತಾ ಇದೆ ಚಿತ್ರ? ಒಂದು ಲೋಟ. ಆ ಲೋಟದಲ್ಲಿ ರಸ ಇದೆ. ನಾವು ಫಸ್ಟೇ ರಸ ಅಂತ ಐಡೆಂಟಿಫೈ ಮಾಡೋದಕ್ಕೆ ಸಾಧ್ಯವಿಲ್ಲ. ಯಾಕೆ ಅಂದರೆ ಅದರಲ್ಲಿ ಏನಿದೆ ಅಂತ ನಮಗೆ ಗೊತ್ತಿಲ್ಲ. ಆದರೆ ನಾವು ಅದರಲ್ಲಿ ಏನೋ ಇದೆ ಅಂತ ಅನ್ನಿಸ್ತಾ ಇದೆ. ಅದಕ್ಕೆ ನಾವು ಏನಾದರೂ ಅನ್ಕೋಬೋದು, ನೀರು ಅನ್ಕೋಬೋದು, ಏನೋ ಅನ್ಕೋಬೋದು. ಆದರೆ ಅಲ್ಲಿ ನಮಗೆ ಆ ಅಕ್ಷರಕ್ಕೆ ಸಂಬಂಧಪಟ್ಟಂತಹ ಪದ ನಮಗೆ ಬೇಕು. ಅರ್ಥ ಆಯ್ತಾ? ಅದಕ್ಕಾಗಿ ಅಲ್ಲಿ ಪಕ್ಕದಲ್ಲಿ ಕೊಟ್ಟಿದ್ದಾರೆ ರ ಅಂದರೆ ರಸ. ರಸ ಅಂದರೆ ಜ್ಯೂಸ್ ಇರ್ಬೋದು, ಆರೆಂಜ್ ಜ್ಯೂಸ್ ಇರ್ಬೋದು, ನಿಂಬೆ ಹಣ್ಣಿನ ಜ್ಯೂಸ್ ಇರ್ಬೋದು. ಅರ್ಥ ಆಯ್ತಾ? ಈ ರೀತಿ ನಾವು ಅಕ್ಷರವನ್ನು ತೋರಿಸಿ ಪದವನ್ನು ಹೇಳಬೇಕು. ಚಿತ್ರವನ್ನು ನೋಡುತ್ತಾ ಪದವನ್ನು ಹೇಳಬೇಕು. ನಂತರ ಗ, ಚಿತ್ರ ಗಮನಿಸಿ.
ಅದನ್ನು ಯಾವುದಕ್ಕೆ ಯೂಸ್ ಮಾಡ್ತಾರೆ, ಎಲ್ಲಿ ಯೂಸ್ ಮಾಡ್ತಾರೆ ಅನ್ನೋದನ್ನು ನೀವು ಫಸ್ಟು ಥಿಂಕ್ ಮಾಡಬೇಕು. ನಂತರ ಪದ. ಚಿತ್ರ ನೋಡಿದ ತಕ್ಷಣ ಪದವನ್ನು ಗಮನಿಸಿ. ಯಾವ ಯಾವ ಅಕ್ಷರ ಇದೆ ಗಮನಿಸಿ. ಗ, ರ, ಗ, ಸ, ಗರಗಸ. ಈ 4 ಅಕ್ಷರಗಳು ಮೊದಲನೇ ಸಾಲಿನಲ್ಲಿ ಕೊಟ್ಟಿದ್ದಾರೆ. ಓದಿದೀವಿ ತಾನೆ ನಾವು ಆಲ್ರೆಡಿ ಅಲ್ವಾ? ಮೇಲೆ ಕೊಟ್ಟಿರುವಂಥ ಅಕ್ಷರಗಳನ್ನು ಬಳಸಿ ಇಲ್ಲಿ ಪದಗಳನ್ನು ಮಾಡಿದ್ದಾರೆ. ಅರ್ಥ ಆಯ್ತಾ? ನಂತರ ಸ, ಆ ಚಿತ್ರವನ್ನು ಗಮನಿಸಿ. ಅದನ್ನು ನಾವು ಯಾವುದಕ್ಕೆ ಯೂಸ್ ಮಾಡ್ತೀವಂತ ನೀವು ತಿಳ್ಕೋಬೇಕು ಅಲ್ವಾ? ಚಿತ್ರವನ್ನು ನೋಡಿದ ತಕ್ಷಣ ನಿಮಗೆ ನೆನಪಾಗುತ್ತೆ ಇದು ಯಾವುದಕ್ಕೆ ಯೂಸ್ ಮಾಡ್ತಾರೆ, ಏನಕ್ಕೆ ಯೂಸ್ ಮಾಡ್ತಾರೆ ಅಂತ ಅಲ್ವಾ? ಸ ಅಂದರೆ ಸರ. ದ, ದಸರ. ದ ಸ ರ, ದಸರ. ಅ, ಚಿತ್ರವನ್ನು ಗಮನಿಸಿ. ಅ, ರ, ಅರ. ಅರ್ಥ ಆಯ್ತಾ? ನೋಡಿ ಇನ್ನೊಂದ್ಸರಿ ರ, ಗ, ಸ, ದ, ಹ. ಆ ರೀತಿನೂ ಹೇಳ್ಕೋಬಹುದು. ರ, ರಸ. ಗ, ಗರಗಸ. ಸ, ಸರ. ದ, ದಸರ. ಅ, ಅರ. ಅರ್ಥ ಆಯ್ತಾ? ನೆಕ್ಸ್ಟ್ ಪೇಜ್ ಬನ್ನಿ. ಅದು ಮೊದಲನೇ ಸಾಲಾಯಿತು. ಈಗ ಅಕ್ಷರಾಭ್ಯಾಸ 2. ಅಕ್ಷರಾಭ್ಯಾಸ 2. ಅಕ್ಷರಾಭ್ಯಾಸ ಒಂದನೇ ಲೈನಲ್ಲಿ ಏನಿದೆ? ರ, ಗ, ಸ, ದ, ಹ ಅಲ್ವಾ? ಈಗ ಅಕ್ಷರಾಭ್ಯಾಸ 2. ಜ, ವ, ಮ, ಬ, ನ. ಇಲ್ಲಿನೂ ಸಹ 5 ಅಕ್ಷರ ಇದೆ. ಇನ್ನೊಂದು ಬಾರಿ ಹೇಳೋಣ. ಜ, ವ, ಮ, ಬ, ನ. ಜವ, ಮ, ಬ, ನ. ಮೊದಲನೇ ಸಾಲು ರ, ಗ, ಸ, ದ, ಹ. ಎರಡನೇ ಸಾಲು ಜವ, ಮ, ಬ, ನ. ಅರ್ಥ ಆಯ್ತಾ? ಈ ರೀತಿಯಾಗಿ ನೀವು ಅಭ್ಯಾಸವನ್ನು ಮಾಡಬೇಕು. ಹಾಗಾದರೆ ಈಗ ಪಿಕ್ಚರ್ಸು ಮೀನ್ಸ್ ಚಿತ್ರವನ್ನು ತೋರಿಸಿ ಪದಗಳನ್ನು ಓದೋಣ. ಚಿತ್ರ ತೋರಿಸಿ ಪದ ಹೇಳಿಸಿ. ಮೊದಲನೇ ಪಿಕ್ಚರ್ ನೋಡಿ. ಪಿಕ್ಚರ್ ಅಂದರೆ ಬೇಗ ಅರ್ಥ ಆಗುತ್ತೆ, ಚಿತ್ರ ಅಂದರೆ ಬೇಗ ಅರ್ಥ ಆಗಲ್ಲ ಅಂತ ನಾನು ಪಿಕ್ಚರ್ ಅಂತ ಯೂಸ್ ಮಾಡ್ತಾ ಇದ್ದೀನಿ. ಅರ್ಥ ಆಯ್ತಾ? ನೋಡಿ, ಮೊದಲನೇ ಅಕ್ಷರ ಜ. ಜ ಅಂದರೆ ಜನ. ಎರಡನೇ ಅಕ್ಷರ ವ. ಅಲ್ಲಿ ಮೇಲೆ ಸಾಲಲ್ಲಿ ನೋಡಿಕೊಂಡೆ ನೀವು ಅಕ್ಷರಗಳನ್ನು ಗಮನಿಸಿ, ಅಕ್ಷರಗಳನ್ನು ಓದಿ. ಜ ಆದಮೇಲೆ ವ. ವ ಅಂದರೆ ಏನು ಕಾಣಿಸ್ತಾ ಇದೆ ಅಲ್ಲಿ? ಚಿತ್ರ ಏನು ತೋರಿಸ್ತಾ ಇದೆ ಅಂದರೆ ವ, ವನ. ನಂತರ ಮ. ಮ ಅಂದರೆ ಕಾಣಿಸ್ತಾ ಇದೆಯಾ ಚಿತ್ರ? ಮ ಅಂದರೆ ಮರ. ನಂತರ ಬ. ಚಿತ್ರವನ್ನು ಗಮನಿಸಿ. ಮ ಅಂದರೆ ಬ ಅಂದರೆ ಬಸವ. ಬ ಸ ವ, ಬಸವ. ನಂತರ ಇನ್ನು ಉಳಿದಿರ್ತಕ್ಕಂಥ ಅಕ್ಷರ ನ. ನ ಅಂದರೆ ನಗರ. ಒಂದೊಂದೇ ಅಕ್ಷರ ಹೇಳಿ. ನ, ಗ, ರ, ನಗರ. ಅರ್ಥ ಆಯ್ತಾ? ನಗರ ಅಂದರೆ ಸಿಟಿ, ಗ್ರಾಮ ಅಂದರೆ ವಿಲೇಜ್. ಓಕೆ. ಸೊ ರ, ಗ, ಸ, ದ, ಹ. ಜ, ವ, ಮ, ಬ, ನ. ಓಕೆ. ಈ ರೀತಿಯಾಗಿ ಪ್ರಾಕ್ಟೀಸ್ ಮಾಡಿ. ನಿಮಗೆ ಯಾವ ರೀತಿ ಅನಿಸುತ್ತೋ ಆ ರೀತಿ ಅಭ್ಯಾಸ ಮಾಡಿ. ಆದರೆ ನಿಮಗೆ ಅಕ್ಷರ ಮತ್ತು ಅದರ ಪದಗಳು ಬರಬೇಕು. ಅರ್ಥ ಆಯ್ತಾ? ನಂತರ ಬನ್ನಿ, ಈಗ ಇದು ನಿಮ್ಮ ಕನ್ನಡ ವರ್ಕ್ ಬುಕ್ ನೋಡಿ. ಅಕ್ಷರಾಭ್ಯಾಸ 1. ಕೊಟ್ಟಿರುವ ಅಕ್ಷರಗಳನ್ನು ಗುಂಡಾಗಿ ನಕಲು ಮಾಡಿ. ಗುಂಡಾಗಿ ಏನು ಮಾಡಬೇಕು? ಅವರು ಮೇಲೆ ಯಾವ ರೀತಿ ಆ ಡಾಟ್ ಇರ್ತಕ್ಕಂಥ ಲೈನನ್ನು ಟಚ್ ಮಾಡಿ ಬರೆದಿದ್ದಾರೋ ನೀವು ಅದೇ ರೀತಿ ಏನು ಮಾಡಬೇಕು? ಮೊದಲು ಆ 2 ಸಾಲುಗಳನ್ನು ಏನು ಮಾಡಬೇಕು? ಪೆನ್ಸಿಲಲ್ಲಿ ನೀಟಾಗಿ ಅದರ ಮೇಲೆ ತಿದ್ದಬೇಕು. 1 ಬಾರಿ ಅಷ್ಟೇ. ರ ಹೇಳ್ಕೊಂಡೇ ಬರಿಬೇಕು. ಆಯ್ತಾ? ಗ, ರ, ಗ, ಸ, ದ, ಅ. ಈ ರೀತಿ ಅದರ ಮೇಲೆ 1 ಬಾರಿ ಏನು ಮಾಡಬೇಕು? ಹೇಳ್ಕೊಂಡು ಅಕ್ಷರವನ್ನು ಹೇಳುತ್ತಾ ಲೈನನ್ನು ಏನು ಮಾಡಬೇಕು? ತಾಗಿಸಿ ಬರಿಬೇಕು. ಈಗ ಕೆಳಗಡೆ ಖಾಲಿ ಜಾಗವನ್ನು ಕೊಟ್ಟಿದ್ದಾರೆ ಅಲ್ವಾ?
ಆ ಖಾಲಿ ಜಾಗವನ್ನು ಮೇಲೆ ಕೊಟ್ಟಿರುವಂತಹ ಅಕ್ಷರಗಳನ್ನು ನೋಡಿಕೊಂಡು ಏನು ಮಾಡಬೇಕು, ನೀವು ಅಕ್ಷರಗಳನ್ನು ಆ ಸಾಲಿನಲ್ಲಿ ತುಂಬಿಸಬೇಕು. ಅರ್ಥ ಆಯ್ತಾ? ಇಲ್ಲಿ ಕೆಳಗಡೆ ಬನ್ನಿ. ಕೊಟ್ಟಿರುವ ಪದಗಳನ್ನು ದುಂಡಾಗಿ ನಕಲು ಮಾಡಿರಿ. ಈಗ ರ ಅಂದ್ರೆ ರಸ, ಗ ಗರಗಸ, ಸ ಸರ, ದ ದಸರ, ಅ ಅರ. ಅದೇ ರೀತಿ ಇಲ್ಲಿ ಇನ್ನೂ ಕೆಲವು ಪದಗಳನ್ನು ಸೇರಿಸಿ ನಿಮಗೆ ಕೊಟ್ಟಿದ್ದಾರೆ. ಮೇಲೆ ಒಂದು ಬಾರಿ ಬರಿಬೇಕು, ಅದು ಅಕ್ಷರ ಪದದ ಮೇಲೇನೆ ಇನ್ನೊಂದು ಬಾರಿ ಬರೆದು ಅದರ ಕೆಳಗಡೆ ಖಾಲಿ ಜಾಗ ಇದೆಯಲ್ವಾ, ಅದರಲ್ಲಿ ಅದೇ ಪದವನ್ನ ನೋಡಿಕೊಂಡು ನೀವು ಪದವನ್ನ ಹೇಳ್ತಾ ಬರಿಬೇಕು. ಈಗ ರ ಸ ರಸ, ಸ ರ ಸರ, ದ ರ ದರ, ಅ ರ ಅರ, ಗ ರ ಗರ, ಸ ರ ಸ ಸರಸ. ನೋಡಿ, 2 ಅಕ್ಷರ ಬೇರೆ, 3 ಅಕ್ಷರ ಬೇರೆ. ಆದರೆ ನೀವು ಪದವನ್ನು ಹೇಳುವಾಗ ಒಂದೊಂದೇ ಅಕ್ಷರವನ್ನು ಹೇಳಿ ಆಮೇಲೆ ಪದವನ್ನು ಜೋಡಿಸಿ ಬೇಗನೆ ಓದಬೇಕು. ಸೆಕೆಂಡ್ ಲೈನ್ ನೋಡಿ, ಸರಸ ಸರಸ. ಅಕ್ಷರಗಳನ್ನು ನೀವು ಫಸ್ಟ್ ಏನು ಮಾಡಬೇಕು, ಗಮನಿಸಬೇಕು ಯಾವ ಅಕ್ಷರ ಇದೆ ಇಲ್ಲಿ. ಅಕ್ಷರವನ್ನು ಒಂದೊಂದೇ ಹೇಳ್ತಾ ಕೂಡಿಸ್ಕೊಂಡು ಪದವನ್ನು ಓದಬೇಕು. ಅರ್ಥ ಆಯ್ತಾ? ದ ಸ ರ ದಸರ, ಸ ದ ರ ಸದರ, ಅ ರ ಸ ಅರಸ, ಸ ಗ ರ ಸಗರ. ಅರ್ಥ ಆಯ್ತಾ? ನಂತರ 4 ಅಕ್ಷರ ಕೊಟ್ಟಿದ್ದಾರೆ ನೋಡಿ. 2 ಅಕ್ಷರ ಆಯಿತು, 3 ಅಕ್ಷರ ಆಯಿತು, ಈಗ 4 ಅಕ್ಷರ ಪದ. ಸರ ಸರ ಸರಸರ, ಗ ರ ಘ ರ ಗರಗರ, ದ ರ ದ ರ ದರ ದರ. ಅರ್ಥ ಆಯ್ತಾ? ಮೊದಲು ನಾವು ಬಿಡಿ ಬಿಡಿಯಾಗಿ ಹೇಳಿ ಆಮೇಲೆ ನಾವು ಆ ಅಕ್ಷರಗಳನ್ನು ಜೋಡಿಸಿ ಪದವನ್ನು ಓದಬೇಕು. ನಂತರ ಇಲ್ಲಿ ಕೆಳಗಡೆ ಕೊಟ್ಟಿದ್ದಾರೆ. ಈಗ ಇಷ್ಟೊತ್ತು ನೀವು ಈ ಅಕ್ಷರ ಮತ್ತು ಪದಗಳನ್ನು ಓದಿದ್ರಲ್ವಾ, ಅದೇ ಅಕ್ಷರ ಮತ್ತು ಪದಗಳನ್ನು ಇಲ್ಲಿ ಕೆಳಗಡೆ ಮಿಸ್ಸಿಂಗ್ ಲೆಟರ್ಸ್ ಅಂತ ಕೊಟ್ಟಿದ್ದಾರೆ. ಅಂದರೆ ಒಂದು ಅಕ್ಷರವನ್ನು ಕೊಟ್ಟು ಅಲ್ಲಿ ಡ್ಯಾಶ್ ಕೊಟ್ಟಿದ್ದಾರೆ. ಖಾಲಿ ಜಾಗದಲ್ಲಿ ಆ ಆವರಣದಲ್ಲಿರ್ತಕ್ಕಂಥ ಕರೆಕ್ಟ್ ಆನ್ಸರನ್ನು ನೀವೇನು ಮಾಡಬೇಕು, ಸೆಲೆಕ್ಟ್ ಮಾಡಿ ಆ ಜಾಗದಲ್ಲಿ ತುಂಬಿಸಬೇಕು. ಅರ್ಥ ಆಯ್ತಾ? ನೋಡಿ, ಈ ಮೇಲೇನೆ ಇದೆ, ಎಲ್ಲ ಆನ್ಸರ್ಸ್ ಮೇಲೇನೆ ಇದೆ. ಆನ್ಸರ್ಸನ್ನು ನೀವು ಹುಡುಕಬೇಕು. ಹುಡುಕಿ ಆ ಆವರಣದಲ್ಲಿ ಕೊಟ್ಟಿರ್ತಕ್ಕಂಥ ಯಾವುದು ಕರೆಕ್ಟ್ ಆನ್ಸರ್ ಅಂತ ಅಂಡರ್ಲೈನ್ ಮಾಡಿ ಆ ಆನ್ಸರನ್ನು, ಒಂದು ಲೆಟರನ್ನು ಮಾತ್ರ ಆ ಜಾಗದಲ್ಲಿ ಬರಿಬೇಕು. ಅರ್ಥ ಆಯ್ತಾ? ನೆಕ್ಸ್ಟು ಅಕ್ಷರಾಭ್ಯಾಸ 2. ಮೊದಲನೇ ಅಕ್ಷರಾಭ್ಯಾಸ ಯಾವುದು? ರಗಸದಹ. 2ನೇ ಅಕ್ಷರಾಭ್ಯಾಸ ಜವಮಬನ. ಅರ್ಥ ಆಯ್ತಾ? ನೋಡಿ, ಇಲ್ಲೂ ಹಾಗೆ ಖಾಲಿ ಜಾಗದಲ್ಲಿ ಮೇಲೆ ಕೊಟ್ಟಿರುವಂತಹ ಅಕ್ಷರಗಳನ್ನು ನೀಟಾಗಿ ಏನು ಮಾಡಬೇಕು, 2 ಲೈನನ್ನು ತಾಗಿಸಿ ದುಂಡಾಗಿ ಬರಿಬೇಕು. ಅರ್ಥ ಆಯ್ತಾ? ನೆಕ್ಸ್ಟ್ ಕೆಳಗಡೆ ಬನ್ನಿ. ಜ ನ ಜನ. ಖಾಲಿ ಜಾಗದಲ್ಲಿ ಅದೇ ಪದವನ್ನು ತುಂಬಿಸಿ. ಬ ನ ಬನ, ಗ ಜ ಗಜ. ಎಲಿಫೆಂಟ್ಗೆ ನಾವು ಗಜ ಅಂತ ಕರಿತೀವಿ. ವ ನ ವನ, ಮ ಜ ಮಜ, ನ ವ ನವ, ಬ ರ ಬರ, ವ ರ ವರ, ಜ ಮ ಜಮ, ಮ ನ ಮನ, ಗ ಮ ನ ಗಮನ, ಅ ಮ ರ ಅಮರ, ಬ ಸ ವ ಬಸವ, ದ ವ ಸ ದವಸ, ನ ಗ ರ ನಗರ. ಅರ್ಥ ಆಯ್ತಾ? ಈ ರೀತಿಯಾಗಿ ಅಕ್ಷರಗಳನ್ನು ನೀವು ಅಭ್ಯಾಸ ಮಾಡಿರುವಂತಹ ಅಕ್ಷರಗಳನ್ನು ಯಾವ ರೀತಿ ಪದ ಮಾಡೋದು, ಆ ಪದಗಳನ್ನು ಯಾವ ರೀತಿ ಓದಬೇಕು ಅನ್ನೋದನ್ನು ನಾನು ತಿಳಿಸ್ಕೊಟ್ಟಿದ್ದೀನಿ. ಇಲ್ಲಿ ಕೆಳಗಡೆ ಖಾಲಿ ಜಾಗ ಕೊಟ್ಟಿದ್ದಾರೆ, ಪದಗಳನ್ನು ಕೊಟ್ಟಿದ್ದಾರೆ. ಯಾವ ಪದಕ್ಕೆ ಯಾವ ಅಕ್ಷರ ಖಾಲಿಯಾಗಿದೆ, ಆ ಅಕ್ಷರನ ಯಾವ್ದು ಸೇರಿಸಿದ್ರೆ ಅದು ಪದ ಆಗುತ್ತೆ ಅನ್ನೋದನ್ನು ನೀವು ಗಮನಿಸಿ ನೀವು ನೀಟಾಗಿ ಈ 2 ಪೇಜನ್ನು
ಮೇಲಿರುವಂಥ ಪೇಜು ಮತ್ತು ಈ 2 ಪೇಜು ಏನಾಗಿದೆ, ಪೇಜ್ ನಂಬರ್ ನೋಡಿ, ಪೇಜ್ ನಂಬರ್ 10 ಆ್ಯಂಡ್ ಪೇಜ್ ನಂಬರ್ 11. ಪೇಜ್ ನಂಬರ್ 10 ಆ್ಯಂಡ್ 11 ಎರಡು ಈ ದಿನದ ಹೋಮ್ವರ್ಕು. ಅರ್ಥ ಆಯ್ತಾ? ಇದನ್ನೇ ಇವತ್ತು ನೀವು ಹೋಮ್ವರ್ಕ್ ಆಗಿ ಮಾಡಿಕೊಂಡು ನೀಟಾಗಿ ಬರೀರಿ. ಹೋಮ್ವರ್ಕ್ ಅಂದರೆ ನೀವು 2 ಲೈನ್ ಬುಕ್ಕಲ್ಲಿ ಬರೀಬೇಕು ಹೋಮ್ವರ್ಕು. ಆದರೆ ಇದು ಈಗ ಕ್ಲಾಸ್ ವರ್ಕ್ ಅಲ್ವಾ, ಇದು ಇವತ್ತು ಕಂಪ್ಲೀಟ್ ಮಾಡಿ. ಹೋಮ್ವರ್ಕ್ ಏನು ಅಂತ ನಾನು ಸಂಜೆ ನಿಮಗೆ